ಸರ್, ಇವಾಗ ನಮ್ಮ ಜೊತೆಗೆ ಆಯುಷ್ ಹಬ್ಬದ ಪ್ರಮೋಷನಲ್ ಹೆಡ್ ಡಾಕ್ಟರ್ ಕಾರ್ತಿಕ್ ರೈ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಆಯುಷ್ ಹಬ್ಬ ಮಂಗಳೂರಿನಲ್ಲಿ ನಡೀಲಿಕ್ಕಿರುವಂಥದ್ದು ಜನವರಿ 31 ಮತ್ತು ಫೆಬ್ರವರಿ 1ರಂದು ನಡೀಲಿಕ್ಕಿರುವಂಥದ್ದು. ಯಾವ ರೀತಿ ಸಿದ್ಧತೆಗಳೆಲ್ಲ ಆಗಿದೆ ಅಂತ? ಈಗಾಗಲೇ ನಿಮ್ಗೆಲ್ಲ ತಿಳಿದಂತೆ ನಾಳೆ ನಮ್ಮ ಆಯುಷ್ ಹಬ್ಬವನ್ನು ನಡೆಸ್ತಾ ಇದ್ದೇವೆ. ಇದು ಬಹಳ ದೊಡ್ಡ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಇದಕ್ಕಾಗಿ 2 ದಿವಸದ ಈ ಕಾರ್ಯಕ್ರಮಗಳು ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಬ್ಲಿಕ್ ಗೆ ಅವೇರ್ನೆಸ್ ಪ್ರೋಗ್ರಾಮ್ ಇರುತ್ತೆ. ಹಾಗೆ ಇಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್ ಇರ್ತದೆ. ಈ ಎಕ್ಸ್ಪೀರಿಯನ್ಷಿಯಲ್ ಸೆಂಟರ್ ಅಲ್ಲಿ ನಮ್ಮ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅದಕ್ಕೆ ಬೇಕಾದಾಗ ECG ಅನ್ನು ಮಾಡ್ತಾರೆ. ಮತ್ತೆ ಅದಕ್ಕೆ ಎನೋಪಯ ಮೆಡಿಕಲ್ ಕಾಲೇಜಿಂದ ತಜ್ಞರು ಬಂದು ಅದನ್ನು ECG ಮಾಡ್ತಾರೆ. ECG ಮಾಡಿದ ನಂತರ ಅದಕ್ಕೆ ಬೇಕಾಗುವ ಹಾಗೆ ನಮ್ಮ ಇಲ್ಲಿ ಆಯುರ್ವೇದ, ಆಯುಷ್ ಇರ್ಬೋದು, ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಹೋಮಿಯೋಪತಿ ಸಿಸ್ಟಮ್ಗಳಂತ ಬೇರೆ ಬೇರೆ ಕಾಲೇಜಿನ ಡಾಕ್ಟರ್ಸ್ ಗಳು ಇರ್ತಾರೆ. ಅವರು ಅದನ್ನು ನೋಡಿ ಅವರಿಗೆ ಬೇಕಾದಂತ ಏನು ಊಟ, ಏನು ಆಹಾರ ಪದ್ಧತಿಗಳನ್ನು ಸೇವಿಸಬೇಕು ಅಥವಾ ಯಾವ ಯೋಗಾಸನಗಳನ್ನು ಮಾಡಬೇಕು, ಸೊ ಅದರ ಮಾಹಿತಿಯನ್ನ ಅವರಿಗೆ ನೀಡಲಾಗುವುದು. ಅದೇ ರೀತಿ ಇನ್ನೊಂದು ಕಡೆ ನಮ್ಮಲ್ಲಿ ಮಹಿಳಾ ಹಬ್ಬ ಅಂತ ನಡೀತದೆ. ಈ ಮಹಿಳಾ ಹಬ್ಬದಲ್ಲಿ ನಾವು ಹ್ಯಾಪಿ ಫಾರ್ ಎಕ್ಸಾಂಪಲ್ ಲೈಕ್ ಅಡಲ್ಸೆನ್ಸ್ ಸ್ಟಿಲ್ ಏಜಿಂಗ್ ಅಂದ್ರೆ ಮೆನಪಾಸ್ ತರಕ ಅದಕ್ಕೆ ಒಳಪಡುವ ಮಹಿಳೆಯರಿಗೆ ಒಳಪಡುವ ಏನಾದ್ರು ತೊಂದರೆಗಳು ಏನಾದ್ರು ಇದ್ರೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಸೊ ಹಾಗೆ ಅವರಿಗೆ ಬೇಕಾದ ಕೆಲವು ಕಾರ್ಯಕ್ರಮಗಳನ್ನು, ಚಿಕ್ಕ ಗೇಮ್ಸ್ ಗಳನ್ನು ಆರ್ಗನೈಸ್ ಮಾಡಲಾಗುವುದು. ಸೊ ಹಾಗೆಲ್ಲ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಅಲ್ಲಿ ಸೌಂದರ್ಯ ಹಬ್ಬ ಅಂತ ಕೂಡ ನಡೀತದೆ. ಆ ಸೌಂದರ್ಯ ಹಬ್ಬದಲ್ಲಿ ಏನಂದ್ರೆ ಈಗ ಹೇರ್ ಗ್ರೋತ್, ಸೊ ಅವರ ಗ್ರೋತ್ ಆಫ್ ಹೇರ್ ಅಲ್ಲಿ ಏನಾದ್ರು ಇದಿದ್ರೆ ಅದನ್ನ ಅಲ್ಲೇ ತಕ್ಷಣ ಅದನ್ನು ಡಯಾಗ್ನೋಸ್ ಮಾಡಿ ಏನಾದ್ರು ತೊಂದರೆ ಇದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗುವುದು. ಸೊ ಹೀಗೆ ಇರುತ್ತೆ. ಆ ನಂತರ ವೃದ್ಧರಿಗೆ ಹೇಗಿರುತ್ತೆ ಅಂದ್ರೆ ಏನಾದ್ರು ಜೆರಿಯಾಟ್ರಿಕ್ಸ್ ಅಂತ ಒಂದು ವಿಭಾಗ ಇದೆ. ಅದನ್ನು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ನಡೆಸ್ಕೊಳ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವೃದ್ಧರಿಗೆ ಏನಾದ್ರು ತೊಂದರೆ ಬಂದ್ರೆ, ಸೊ ಅವರಿಗೆ ಏನಾದ್ರು ಬೇಕಿದೆ ಹಾಗೆ ಅವರಿಗೆ ಏನು ಆಹಾರಗಳನ್ನು ಯಾವ ರೀತಿ ಸೇವನೆ ಮಾಡ್ಬೇಕು, ಹಾಗೆ ಏನೆಲ್ಲ ಅವರಿಗೆ ಮಾಡ್ಬೇಕು, ಸೊ ಅದ್ರ ಬಗ್ಗೆ ತಿಳಿಸಲಾಗೋದು. ಹಾಗೆ ನಮ್ಗೆ ಮತ್ತೊಂದು ನಾಡಿ ಪರೀಕ್ಷಾ ಅಂತ ಅಂದ್ರೆ ಒಂದು ಇದು ಇದೆ. ಅಲ್ಲಿ ನಾಡಿ ತರಂಗಿಣಿ ಅಂತ ಒಂದು ಯಂತ್ರ ಇರುತ್ತೆ. ಸೊ ಅದ್ರಲ್ಲಿ ನಾಡಿ ಪರೀಕ್ಷೆ ಮಾಡಿ, ಸೊ ಅದನ್ನೆಲ್ಲ ಹೇಗೆ ಅವರಿಗೆ ನಾಡಿಗಳನ್ನು ಪರೀಕ್ಷೆ ಮಾಡಿ, ಹಾಗೆ ಅದರಲ್ಲಿ ವಾತ, ಪಿತ್ತ, ಕಫ ಯಾವ ಪ್ರಕೃತಿ ಅನುಸಾರ ಯಾವ ಆಹಾರಗಳನ್ನು ತಕೊಳ್ಬೇಕು, ಹಾಗೆ ಅದನ್ನು ಇದು ಅಂದ್ರೆ ಅವರಿಗೆ ತಿಳಿಸಲಾಗುವುದು. ಸರ್, ಇವಾಗ ಇದೆಲ್ಲ ಕೂಡ ಉಚಿತವೇ? ಹೌದು, ಎಲ್ಲವೂ ಉಚಿತವೇ. ಹಾಗೆ ನಮ್ಮಲ್ಲಿ ಸಾವಯವ ಸಂತೆ ಇರುತ್ತೆ. ಸೊ ಅಲ್ಲಿ ಅದು ಕೂಡ ಇರುತ್ತೆ. ಹಾಗೆ ಬೇರೆ ಬೇರೆ ಎಕ್ಸ್ಪೋಗಳು ನಡೀತದೆ. ಇಲ್ಲಿ ಎಕ್ಸ್ಪೋದಲ್ಲಿ ಅಂದ್ರೆ ಎಲ್ಲ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಸಿದ್ಧ ಈ ಸಿಸ್ಟಮ್ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಬಂದಿರುತ್ತೆ. ಸೊ ಅವರೆಲ್ಲ ಅದರ ಮಾಹಿತಿ ಹಾಗೂ ಕೆಲವು ಬೇಕಾದಲ್ಲಿ ಯಾವುದೇ ವಸ್ತು ನಿಮಗೆ ಕೆಲವು ಬೇಕಾದಲ್ಲಿ ಅಲ್ಲಿ ನಿಮಗೆ ಸ್ಕ್ಯಾನ್ ಮಾಡಿ ಅದನ್ನು ತಕೊಳ್ಬಹುದು. ಹಾಗೆ ಮತ್ತೊಂದು ಹರ್ಬಲ್ ಗಾರ್ಡನ್ ಅಂತ ಒಂದು ಇದಿದೆ. ಅದನ್ನು ನಿಮ್ಗೆಲ್ಲ ತಿಳಿದಂತೆ ಆಳ್ವಾಸ್ ಆಯುರ್ವೇದ ಕಾಲೇಜಿನ ವತಿಯಿಂದ ನಡೆಸಲಾಗುವುದು. ಸೊ ಅದನ್ನು ಹೇಗಂದ್ರೆ ಬೇರೆ ಬೇರೆ ಡ್ರಗ್ಸ್ ಇರ್ತದೆ, ಎಲ್ಲ ಮೆಡಿಸಿನಲ್ ಪ್ಲಾಂಟ್ ಡಿಸ್ಪ್ಲೇಗೆ ಇರುತ್ತೆ. ಅದೇ ರೀತಿ ಕೆಲವು ಡ್ರೈ ಡ್ರಗ್ಸ್ ಅನ್ನು ನಾವು ಯೂಸ್ ಮಾಡ್ತೇವೆ ನಮ್ಮ ಮೆಡಿಸಿನ್ಸ್ ಗೆ ಪರ್ಪೋಸ್ಗೆ. ಸೊ ಅದನ್ನು ಕೂಡ ನಾವು ಡಿಸ್ಪ್ಲೇಗೆ ಇರುತ್ತೆ. ಈಗ ಕೆಲವರಿಗೆ ಈಗ ಹೇಳಿದ್ರೆ ನಮ್ಗೆ ಅಶೋಕದ ಬಾರ್ಕ್ ಅನ್ನು ನಾವು ಯೂಸ್ ಮಾಡ್ತೇವೆ. ಹಾಗೆ ನಿಮ್ಗೆ ಅದನ್ನು ಡ್ರೈ ಡ್ರಗ್ ಹೇಗಿರುತ್ತೆ, ಹೇಗೆ ಅದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು ಡ್ರೈ ಡ್ರಗ್ ಅನ್ನು. ಸೊ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಕೆಲವರಿಗೆ ಗೊತ್ತಿರುವುದಿಲ್ಲ ಹೇಗೆ ಬಾರ್ಕ್ ಅನ್ನು ಯೂಸ್ ಮಾಡ್ತೇವೆ. ಅದೇ ಬಾರ್ಕ ಅದು ಹೇಗಿರ್ಬಹುದು, ಅಥವಾ ಯಾವುದೇ ಒಂದು ಕೆಲವು ಎಕ್ಸಾಟಿಕ್ ಫ್ರೂಟ್ ಇರ್ಬೋದು ಇವ್ರ ಹತ್ರ. ಸೊ ಅದನ್ನೆಲ್ಲ ಇವರು ಡಿಸ್ಪ್ಲೇಗೆ ಇಡ್ತಾರೆ. ಸೊ ಹಾಗೆ ಸರ್. ಅಂದ್ರೆ ಯಾವೆಲ್ಲ ಗಣ್ಯ ಅತಿಥಿಗಳು ಆಗಮಿಸ್ಲಿಕ್ಕಿದ್ದಾರೆ ಅಂತ? ಸೊ ಈಗ ನಮ್ಮ ಗಣ್ಯ
ಅತಿಥಿಗಳು ನಮ್ಮ ಶ್ರೀ ಸಾಮಾನ್ ದಿನೇಶ್ ಗುಂಡೂರಾವ್ ಸರ್ ಅಂದ್ರೆ ಮೇನ್ ಆಗಿ ಉದ್ಘಾಟಕರು, ಆರೋಗ್ಯ ಮತ್ತೆ ಸಚಿವರು. ಹಾಗೆ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು, ಹಾಗೆ ಪೀಟರ್ ಪಾಲ್ ಸಲ್ಡಾನಾ ಅವರು, ಮೌಲಾನಾ ಅಬ್ದುಲ್ ಅಜೀಜ್ ದರಾಮಿ ಅವರು, ಮತ್ತೆ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಹಾಗೆ ವೇದವಾಸ್ ಕಾಮತ್ ಅವರು, ಹಾಗೆ ಭರತ್ ಶೆಟ್ಟಿ ಅವರು, ಹಾಗೆ ನಮ್ಮ ಪ್ರೊಫೆಸರ್ ಎಚ್.ಎಸ್. ಬಳ್ಳಾಲ್ ನಮ್ಮ ಮಾಯೆ ಯೂನಿವರ್ಸಿಟಿಯಿಂದ, ಹಾಗೆ ಡಾಕ್ಟರ್ A.H.R. ನಾಗೇಂದ್ರ ಕುಲಪತಿಗಳು ಕುಲಪತಿಗಳು ಬೆಂಗಳೂರಿಂದ, ಮತ್ತೆ ಮೊಹಮ್ಮದ್ ಇಕ್ಬಾಲ್ ಅವರು ಜಿಲ್ಲಾ ಆಯುಷ್ ಅಧಿಕಾರಿಗಳು, ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಗೆ 31ನೇ ದಿನದಂದು ಡಾಕ್ಟರ್ ಮೋಹನ ಆಳ್ವ ಅವರು, ಹಾಗೆ ಯನೋಪ ಅಬ್ದುಲ್ ಕುಂಜಿ, ಡಾಕ್ಟರ್ ಎಂ ಬಿ ಪುರಾಣಿಕ್ ಶಾರದಾ ಸಮೂಹ ಸಂಸ್ಥೆಯಿಂದ, ಡಾಕ್ಟರ್ ಕೆ.ವಿ. ಚಿದಾನಂದ್ KVG ಸಮೂಹ ಸಂಸ್ಥೆಗಳಿಂದ, ಡಾಕ್ಟರ್ ಹಾಜಿ ಕನಚೂರ್ ಮೋನು ಇವರು ಕನಚೂರ್ ಸಂಸ್ಥೆಯಿಂದ, ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ SDM ಆಯುರ್ವೇದ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದರು, ಹಾಗೂ ಡಾಕ್ಟರ್ ರಜನೀಶ್ ಸೊರಕೆ ಇವರು ಕರ್ನಾಟಕ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಇಂದ, ಹಾಗೂ ಡಾಕ್ಟರ್ ವಿಜಯ್ ಭಾನು ಶೆಟ್ಟಿ ಅಧ್ಯಕ್ಷರು ಮುನಿಯಾಲ್ ಸಮೂಹ ಶಿಕ್ಷಣ ಸಂಸ್ಥೆಯಿಂದ, ಹಾಗೆ ಗಂಗಾಧರ್ ಗೌಡ್ ಅವರು ಪ್ರಸನ್ನ ಆಯುರ್ವೇದ ಕಾಲೇಜ್ ಬೆಳ್ತಂಗಡಿಯಿಂದ. ಸರ್, ಇವಾಗ ಅಲ್ಲಿ ಏನು ಆಯುಷ್ ರತ್ನ ಮತ್ತು ಆಯುಷ್ ವಿಭೂಷಣ ಪ್ರಶಸ್ತಿ ಕೂಡ ನೀಡಲಿಕ್ಕಿದ್ದಾರಲ್ಲ ಸರ್? ಹೌದು ಹೌದು ಹೌದು, ಅದನ್ನು ಕೂಡ ನಾವು ಎರಡು ಆಯುಷ್ ನಾವು ಹೇಗೆ ಅಂದ್ರೆ ಆಯುಷ್ ರತ್ನ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಸೊ ಅದನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ನಾವು ಅದನ್ನು ಧರ್ಮಾಧಿಕಾರಿ ಇರುವಂತ ವೀರೇಂದ್ರ ಹೆಗಡೆ ಅವರಿಗೆ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮದು ಆಯುಷ್ ವಿಭೂಷಣ ಪ್ರಶಸ್ತಿ ಅಂತ ಉಂಟು, ಅದನ್ನು ಡಾಕ್ಟರ್ ಮೋಹನ ಆಳ್ವ ಅವರು ಕೊಡ್ತಾ ಇದ್ದೇವೆ ನಾವು, ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಅವರಿಂದ. ಹಾಗೆ ಆಯುಷ್ ಭೂಷಣ ಪ್ರಶಸ್ತಿಯನ್ನು ನಾವು 5 ಜನಗೆ ನಾವು ಸಿಲೆಕ್ಟ್ ಮಾಡಿದ್ದೇವೆ, ನಮ್ಮದೇ ಆದ ಪ್ಯಾನಲ್ ಇಂದ ಅದನ್ನು ಸಿಲೆಕ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ರು ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು, ಹಾಗೆ ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಇವರು SDM ಆಯುರ್ವೇದ ಮೆಡಿಕಲ್ ಕಾಲೇಜಿನವರು, ಹಾಗೆ ಡಾಕ್ಟರ್ ಗಿರಿಧರ್ ಕಜೆ ಪ್ರಶಾಂತಿ ಆಯುರ್ವೇದ ಚಿಕಿತ್ಸಾಲಯ ಬೆಂಗಳೂರು, ಹಾಗೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಇವರು ಪ್ರಾಂಶುಪಾಲರು SDM ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ, ಹಾಗೆ ಡಾಕ್ಟರ್ ಅಬ್ರಹಾಂ ಜಕಾರಿ ಅವರು ಇವರು ಸೆಂಟ್ ಜಾರ್ಜ್ ಹೋಮಿಯೋಪತಿ ಫಾರ್ಮಸಿ ಮಂಗಳೂರು, ಹಾಗೆ ಆಯುಷ್ ಪ್ರಶಸ್ತಿ ಪುರಸ್ಕಾರವನ್ನು ಕೂಡ ಕೊಡಲಾಗುವುದು. ಇದರಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಕೆ ಬೆಳ್ತಂಗಡಿ, ಹಾಗೂ ಡಾಕ್ಟರ್ ಜಡ್ಡು ಗಣಪತಿ ಭಟ್, ಹಾಗೆ ಡಾಕ್ಟರ್ ಕೃಷ್ಣಶಾಸ್ತ್ರಿ ಪುತ್ತೂರು, ಮತ್ತೆ ಡಾಕ್ಟರ್ DV ಲೀಲಾಧರ್ ಅವರು ಸುಳ್ಯದಿಂದ, ಹಾಗೆ ಡಾಕ್ಟರ್ ಹರಿಪ್ರಸಾದ್ ತುಡಿಯರ್ತ ಸುಳ್ಯ, ಹಾಗೆ ಡಾಕ್ಟರ್ ಪ್ರವೀಣ್ ರಾಜ್ ಮಂಗಳೂರು, ಹಾಗೆ ಡಾಕ್ಟರ್ ನಾಗರಾಜ್ ಪೂಜಾರಿ ಇವರು ಉಡುಪಿಯವರು, ಸೊ ಹಾಗೆ ಡಾಕ್ಟರ್ ಹರಿಕೃಷ್ಣ ಪಾಣಜೆ ಪುತ್ತೂರು, ಸೊ ಮತ್ತೆ ಡಾಕ್ಟರ್ ಶಶಿಕರಣ್ ಶೆಟ್ಟಿ ಉಡುಪಿಯವರು, ಡಾಕ್ಟರ್ ಶಶಿಕಾಂತ್ ತಿವಾರಿ ಅಂತ ಇವರು ತಿವಾರಿ ಇಲ್ಲಿ ಹೋಮಿಯೋಪತಿ ಮಂಗಳೂರು ಅವರು, ಡಾಕ್ಟರ್ ಅಮೀನಾ ಮೀರ್ ಉಡುಪಿಯವರು, ಡಾಕ್ಟರ್ ವನಿತಾ ಶೆಟ್ಟಿ ಮೂಡಿಬಿದ್ರಿ, ಹಾಗೂ ಡಾಕ್ಟರ್ ಮೊಹಮ್ಮದ್ ರಫೀಕ್ ಇವರು ಕೂಡ ಉಡುಪಿಯವರು. ಹಾಗೆ ಯುವಶ್ರೀ ಪ್ರಶಸ್ತಿ 5 ಪುರಸ್ಕಾರವನ್ನು ನಾವು ನೀಡಲಿದ್ದೇವೆ. ಇದರಲ್ಲಿ ಡಾಕ್ಟರ್ ಸುಪ್ರೀತ್ ಲೋಬೋ, ಡಾಕ್ಟರ್ ರಾಜೇಶ್ ಬಾಯ್ರಿ, ಡಾಕ್ಟರ್ ಆಯಿಷಾ ಸೋಹಾ, ಡಾಕ್ಟರ್ ಪ್ರವೀಣ್ ರೈ, ಹಾಗೂ ಡಾಕ್ಟರ್ ನಂದೀಚ್ ಇವರೆಲ್ಲರೂ ಆಯುಷಿಗೆ ಪದ್ಧತಿಗೆ ಅಲ್ಲಿ ಯೋಗ, ನ್ಯಾಚುರೋಪತಿ, ಹೋಮಿಯೋಪತಿ ವಿಭಾಗದಿಂದ ನಾವು ಸಿಲೆಕ್ಟ್ ಮಾಡಿದ್ದೇವೆ. ಸೊ ಹಾಗೆ ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಆಯ್ತು ಎಲ್ಲರೂ ಬನ್ನಿ, ನೀವೆಲ್ಲರೂ ಆಯ್ತಾ? ಎಲ್ಲರಿಗೂ ತಿಳಿಸಿ, ಎಲ್ಲರೂ ಇದರ ಸಾರ್ವಜನಿಕರು ಇಲ್ಲಿ ಬಂದು ಇದರ ಪ್ರಯೋಜನವನ್ನು ತಗೊಳ್ಬೇಕು ಅಂತ ನಾವು ಆಯುಷ್ ಕಮಿಟಿಯಿಂದ ನಾವು ಹೇಳಿಕೊಳ್ಳುತ್ತೇವೆ. ಓಕೆ ಸರ್, ಥ್ಯಾಂಕ್ ಯು.